ವಿಷ ಕೇಳಿದ ದರ್ಶನ್ಗೆ ಕೊಂಚ ನೆಮ್ಮದಿಯನ್ನ ಕರುಣಿಸಿದೆ ಕೋರ್ಟ್. ಬಳ್ಳಾರಿ ಜೈಲಿಗೆ ಹೋಗುವುದರಿಂದ ದರ್ಶನ್ ಪಾರಾಗಿದ್ದಾರೆ. ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ತಾರೆ. ಜೈಲಿಂದ ಜೈಲಿಗೆ ಶಿಫ್ಟ್ ಆಗೋದಂತೂ ಬಚಾವಾಗಿದೆ ಅಷ್ಟೇ. ಹೆಚ್ಚುವರಿ ಹಾಸಿಗೆ ದಿಂಬಿನ ಲಭ್ಯತೆ ಕೂಡ ಇದೆ. ಜೊತೆಗೆ ವಾಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶ. ಅದಕ್ಕೇನು ಸಮಯ ಅಂತ ಏನು ಹೇಳಿಲ್ಲ ಕೋರ್ಟ್. ವಿಷ ಕೇಳಿದ ದರ್ಶನ್ಗೆ ಕೊಂಚ ನೆಮ್ಮದಿ. ಅವರ ಬೈಕಿಯಂತೆಯೇ ಈಗ ಎಲ್ಲವೂ ಕೂಡ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಇದನ್ನೇ ಒಂದು ಸಬೂಬು ಮಾಡಿಕೊಂಡು ಹೆಚ್ಚುವರಿಯಾಗಿ ಇನ್ನೇನೇನಾದರೂ ಕೇಳುವಂತಹ ಪ್ರಯತ್ನಗಳಿಗೆ ಮತ್ತೆ ಕೋರ್ಟ್ನ ಕದ ತಡ್ತೀನಿ ಅಂದರೆ ಅದಕ್ಕೆ ಅವಕಾಶ ಇರಲ್ಲ. ಯಾಕಂದರೆ ಕೋರ್ಟ್ ಹೇಳಿದೆ ಜೈಲಿನ IG ಮುಂದೆ ಏನೇ ಇದ್ರೂ ಕೂಡ ನಿರ್ಧಾರ ಮಾಡ್ತಾರೆ ಅಂತ. ಈಗ ಜೈಲಿನ IG ಕೈಯಲ್ಲಿದೆ. ದರ್ಶನ್ ಅವರ ನಡವಳಿಕೆಗಳೇ ಹೇಗಿರುತ್ತೆ ಅನ್ನೋದರ ಆಧಾರದ ಮೇಲೆ IG ನಿರ್ಧಾರ ಮಾಡ್ತಾರೆ. ಅವ್ರನ್ನ ಈ ಜೈಲಿನಲ್ಲೇ ಉಳಿಸ್ಕೋಬೇಕಾ, ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾ, ಅವ್ರಿಗೆ ಕೊಟ್ಟಿರೋ ಸವಲತ್ತುಗಳಲ್ಲಿ ಏನಾದರೂ ಕಡಿವಾಣ ಹಾಕಬೇಕಾ, ಇದೆಲ್ಲವೂ ಕೂಡ ಅವ್ರ ಕಂಟ್ರೋಲಲ್ಲಿ ಇರುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಈಗ ದರ್ಶನ್ ತಾನು ಬಯಸ್ದಂಗೆ ಎಲ್ಲ ಸಿಕ್ಬಿಡ್ತು ಅಂತ ಬಹಳ ಬೀಗುವಂಥದ್ದೇನಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಕೋರ್ಟ್ ಇನ್ನೊಂದು ಹೇಳುತ್ತೆ, ಜೈಲಿನ IG ಇನ್ನೂ ಸಂಪೂರ್ಣ ಅಧಿಕಾರ ಇರುತ್ತೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಇಲ್ವಾ ಅನ್ನೋದು, ಅದು ದರ್ಶನ್ ನಡವಳಿಕೆಯ ಆಧಾರದ ಮೇಲೆ ಅಂತ. ಸೊ ಹಾಗಾಗಿ ಕಂಟ್ರೋಲಲ್ಲಿ ಇರಬೇಕು ಅಂತ ಅನ್ಸುತ್ತೆ ಇನ್ನು ಮುಂದೆ ಆದರೂ ದರ್ಶನ್. ದಿವ್ಯಾ, ಖಂಡಿತವಾಗ್ಲೂ ಈಗಾಗಲೇ ಕೋರ್ಟ್ ಆದೇಶ ಸ್ಪಷ್ಟವಾಗಿ ನೀಡಿರುವಂಥದ್ದು. ಈಗ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಯಾವುದೇ ಅಂಶಗಳು ನನಗೆ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಒಬ್ಬ ಆರೋಪಿಯನ್ನು ಒಂದು ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಇರುವಂಥ ಜೈಲು ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರ ನಡವಳಿಕೆ ಸಾಕಷ್ಟು ಭಿನ್ನವಾಗಿತ್ತು ಅಂತಂದರೆ ಅವರನ್ನು ಶಿಫ್ಟ್ ಮಾಡಬೇಕಾಗತ್ತೆ. ಆದರೆ ಈ ಕ್ಷಣದವರೆಗೂ ಇರುವಂಥ ದಿನದಲ್ಲಿ ಯಾವುದೇ ರೀತಿಯ ಅಂಥ ನಡವಳಿಕೆ ಕಂಡು ಬಂದಿಲ್ಲ. ಹಾಗಾಗಿ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಪ್ರಮೇಯ ಈಗ ಕಂಡು ಬರ್ತಾ ಇಲ್ಲ. ಹಾಗಾಗಿ ಒಂದು ವೇಳೆ ಅವರು ಜೈಲಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಅನುಚಿತ ವರ್ತನೆ ತೋರುವಂಥದ್ದು, ವಿವಿಧ ಬೇಡಿಕೆಗಳನ್ನು ಇಡುವಂಥ ಸಂದರ್ಭದಲ್ಲಿ ಆ ಜೈಲಿನ IG ಅವರು ತೆಗೆದುಕೊಳ್ಬಹುದಾ, ತೀರ್ಮಾನ ತೆಗೆದುಕೊಳ್ಬೇಕಂತೇಳಿ ಆದೇಶವನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಒಂದು ವೇಳೆ ಸ್ವಲ್ಪ ಅನುಚಿತ ವರ್ತನೆ ತೋರಿದರೆ ಈಗ ಕೋರ್ಟ್ ಮುಖಾಂತರ ಹೋಗುವಂಥದ್ದೇನಿಲ್ಲ, IG ನೇರವಾಗಿ ಕ್ರಮವನ್ನು ಕೈಗೊಳ್ಬೋದು. ದರ್ಶನ್ ಒಂದು ವೇಳೆ ಅನುಚಿತವಾಗಿ ವರ್ತನೆ ಮಾಡಿದರೆ ಅಲ್ಲಿಂದ ನೇರವಾಗಿ IG ತಿಳುವಳಿಕೆ ಇರುವಂಥ ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕೋ ಆ ಜೈಲಿಗೆ ಶಿಫ್ಟ್ ಮಾಡುವ ಅಧಿಕಾರ ಆ ಜೈಲಿನ IG ಇರುತ್ತೆ ಅನ್ನುವಂಥ ಆದೇಶವನ್ನು ಕೊಟ್ಟಿರೋದ್ರಿಂದ ಮುಂದೆ ಅಲ್ಲೇನಾದರೂ ಅನುಚಿತ ವರ್ತನೆಗಳು ಮತ್ತು ವಿಶೇಷ ಬೇಡಿಕೆಗಳಿಗೆ ಡಿಮ್ಯಾಂಡನ್ನು ಇಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಈ ಅಂಶಗಳನ್ನು ಮುಂದಿಟ್ಕೊಂಡು ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಅಧಿಕಾರ IG ಕೊಟ್ಟಿರುವಂಥ ಕಾರಣ ಇನ್ನೂ ಕೂಡ ಅವರಿಗೆ ಅಲ್ಲಿರುವಂಥ ಸಂದರ್ಭದಲ್ಲಿ ಅನುಚಿತ ವರ್ತನೆ ತೋರಿದರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಅಧಿಕಾರ IG ಇರುತ್ತೆ. ಆದರೆ ಸದ್ಯ ಕೋರ್ಟ್ನ ಆದೇಶದ ಪ್ರಕಾರ ಪರಪ್ಪನ ಅಗ್ರಹಾರ ಜೈಲೇ ದರ್ಶನ್ ಅವರು ಇರುವಂಥದ್ದು. ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಅದೊಂದು ಸಣ್ಣ ಗ್ಯಾಪ್ ಇದೆ. ಒಂದು ಸಣ್ಣ ಎಡವಟ್ಟು ಮಾಡಿಕೊಂಡ್ರು, ಲಾನಲ್ಲಿ ಕುತ್ಕೊಂಡು ಕಾಫಿ ಮಗ್ಗಲ್ಲಿ ಕಾಫಿ ಹೀರ್ತಾ, ಸಿಗರೇಟ್ ಸೇರ್ತಾ, ರೌಡಿ ಶೀಟರ್ಗಳ ಜೊತೆಗೆ ಪ್ರತ್ಯಕ್ಷರಾಗ್ತಾ, ವಿಡಿಯೋ ಕಾಲ್ಗಳಲ್ಲಿ ಮಾತಾಡ್ತಾ ಈ ರೀತಿ ಆದರೆ ಮತ್ತೆ ಸಮಸ್ಯೆಗಳನ್ನ ತಂದಿಟ್ಕೋತಾರೆ.